ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ಮುಸಲ್ಮಾನರ ಮೆರವಣಿಗೆ ಯಶಸ್ವಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಹಾಗೂ ಶಹರದ ಸಮಸ್ತ ಮುಸಲ್ಮಾನ ಬಾಂಧವರು ಆರೋಪಿಗೆ ಆದಷ್ಟು ಬೇಗ ಕಾನೂನು ಪ್ರಕಾರ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ಸೋಮವಾರ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಹಾಗೂ ಸಮಸ್ತ ಮುಸಲ್ಮಾನ್ ಬಾಂಧವರು ಮೊಹಲ್ಲಾ ಮತ್ತು ನಗರದ ಅಂಗಡಿಗಾರರು ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ಅಂಗಡಿಯ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಅಂಜುಮನ್ ಸಂಸ್ಥೆ ಆವರಣದಿಂದ ಮೌನ ಮೆರವಣಿಗೆಯು ಪ್ರಾರಂಭಿಸಿ ನಗರದ ಸ್ವಾಮಿ ವಿವೇಕಾನಂದ ಸರ್ಕಲ್, ಆಜಾದ್ ಪಾರ್ಕ್, ಜುಬ್ಲಿ ಸರ್ಕಲ್, ಕೋರ್ಟ್ ಸರ್ಕಲ್ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಈ ಮೆರವಣಿಗೆಯಲ್ಲಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ಟಮಟಗಾರ್, ಉಪಾಧ್ಯಕ್ಷರಾದ ಎ ಜಾಗೀರ್ದಾರ್, ಕಾರ್ಯದರ್ಶಿ ಡಾಕ್ಟರ್ ಎಸ್.ಎ. ಸರ್ಗಿರೋ ಮತ್ತು ಸಾವಿರಾರು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರು ಇನ್ನಿತರರು ಭಾಗವಹಿಸಿದ್ದರು. ಇದು ಮೌನವಾದ ಮೆರವಣಿಗೆ. ನಮ್ಮ ಅಧ್ಯಕ್ಷರು ಈ ಮೆರವಣಿಗೆ ಕುರಿತು ಅವರು ಒಂಚೂರು ಮಾತಾಡ್ತಾರೆ ಹಾಗೂ ಈ ಮುಂದಿನ ಪ್ರತಿಕ್ರಿಯೆಯನ್ನು ಈ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಮುಂದುವರಿಸುತ್ತಾರೆ. ತಾವು ಶಿಸ್ತಿನ ಸಿಪಾಯಿಗಳು ಎಲ್ಲರೂ अभी 2 मिनट का मौन वर्क करने का है. आप तमाम हजरत से गुजारिश है, पीछे आजू बाजू लेफ्ट राइट जितने भी खड़े हुए हैं बराई करम मजमे में आइए, तो वहीं खड़े रहिए और ना उसकी बरकत खड़े हो को भी मिलेगी. इसलिए बैठ जाइए भाई. बराई करम नीचे तशरीफ रखिए. सदर अंजुमन नीचे बैठे हैं, उलमाए किराम बैठे हैं, मुफ्तियान किराम नीचे बैठे हैं. हमारे और आपकी क्या है, मैं भी नीचे बैठता हूँ इंशाअल्लाह. ಯುವಕರಿಗೆ ಏನು ಹೇಳಿಕ್ಕೆ ಬಯಸ್ತೇನೆ, ಡಿಪ್ರೆಷನ್ ಒಳಗೆ ಹೋಗಬೇಡ್ರಿ, ಮೆಂಟಲಿ ಸ್ಟ್ರಾಂಗ್ ಆಗ್ರಿ. ತಂದೆ ತಾಯಿ ಹೆತ್ತಿ ಬೆಳೆಸಿರ್ತಾರೆ. ಸಮಾಜ ಒಳಗೆ ಹೆಸರು ಆಗುವಂಥ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಕೆಳಗಾದುವಂಥ ಕೆಲಸಗಳನ್ನು ಮಾಡಬೇಡ್ರಿ ಅಂತ ಒಂದು ವಿಚಾರ. ಈಗ ಒಬ್ಬ ಪ್ರಯಾಜ ಶಿಕ್ಷಕರ ಮಗನ ದಾರಿ ತಪ್ಪಿದ್ದಾರೆ. ಈ ರೀತಿ ಯಾವ ರೀತಿ ತಮ್ಮ ಅಭಿಪ್ರಾಯ? ಈಗ ದಾರಿ ತಪ್ಪಕ್ಕೆ ಶಿಕ್ಷಕರ ಮಗ ಏನೋ, MLA ಮಗ ಏನೋ, MP ಮಗ ಏನೋ, ಏನು ದಾರಿ ತಪ್ಪಲಿಕ್ಕೆ ಏನದು ಮಗ ಇರೋದು ಅದು ಇದಿಲ್ಲ. ಯಾವ ಕಾರಣ ದಾರಿ ತಪ್ಪಿರೋ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಆ ದಾರಿ ತಪ್ಪಲಿಕ್ಕೆ ಯಾರ ಮಗ ಅದಕ್ಕೇನು ನನಗೇನು ಸಂಬಂಧ ಇಲ್ಲ ಅಂತ ನಾವು ವಿಚಾರ ಮಾಡ್ತೀವಿ. ಇವತ್ತು ಅಂಜುಮನ್ ಇಸ್ಲಾಂ ಧಾರವಾಡಿಂದ DC ಆಫೀಸ್ವರೆಗೆ ಒಂದು ಪ್ರತಿಭಟನೆ, ಮೌನ ಮೆರವಣಿಗೆ ನಾವು ಸಮಸ್ತ ಮುಸ್ಲಿಂ ಸಮುದಾಯದ ವತಿಯಿಂದ ನಮ್ಮ ಸಹೋದರಿಯಾದ ನೇಹಾ ಒಳಗೆ ನ್ಯಾಯ ಸಿಗಬೇಕಾಗಿ ನಾವು ಮೆರವಣಿಗೆ ಮಾಡ್ತಿದ್ದೀವಿ. ಮತ್ತು ಎಲ್ಲ ಯುವ ಜನಾಂಗಕ್ಕೂ ಈ ಥರದ ಯಾವುದೇ ರೀತಿಯ ಒಂದು ಘಟನೆ ಅಲ್ಲಿ ಕಾಲೇಜ್ ಆವರಣದಲ್ಲಿ, ಶಾಲೆ ಆವರಣದಲ್ಲಿ, ವಿದ್ಯಾಪೀಠಗಳಲ್ಲಿ ಈ ಥರದ್ದು ಆಗಬಾರ್ದಂತ ಒಂದು ಮನವಿ ಮಾಡುತ್ತಾ, ಮತ್ತು ನಮ್ಮ ನೇಹಾ ಒಳಗೆ ನ್ಯಾಯ ಸಿಗಲಿ ಅಂತ ಒಂದು ಮನವಿ ಮಾಡುತ್ತಾ ಒಂದು ಈ ರ್ಯಾಲಿಯನ್ನು ನಾವು ಮೌನ ರ್ಯಾಲಿ ಅಂಜುಮನ್ ಇಸ್ಲಾಂನಿಂದ ನಾವು ತೆಗಿತಿದ್ದೀವಿ. ಮತ್ತು ಸಹಕಾರನೂ ನಮಗೆಲ್ಲ ಮುಸ್ಲಿಂ ಸಮುದಾಯದವರು ಕೊಡ್ತಿದ್ದಾರೆ. ಧಾರವಾಡ ಬಂದು ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ನಾವು ಇದರಿಂದ ನಾವು ಬೇರೆ ಯುವ ಜನರಿಗೂ ಕೂಡ ಒಳ್ಳೆಯ ಸಂದೇಶವನ್ನು ಹೋಗಲಿ ಮತ್ತು ಈ ಶಿಕ್ಷೆ ಬೇರೆಯವರಿಗೆ ಮಾದರಿ ಆಗಬೇಕಂತ ನಾವೊಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇಲ್ಲ, ಕಾಲೇಜಿಗೆ ಹೋಗೋದು ವಿದ್ಯೆ ಕಲೀಲಿಕ್ಕೆ.
ವಿದ್ಯೆ ಕಲೀಲಿಕ್ಕೆ ಹೋಗಬೇಕು. ಈ ಲವ್ ಬೇರೆ ಏನು ರ್ಯಾಗಿಂಗ್ ಇದೆ ಈ ಎಲ್ಲ ಕೆಲಸ ಕಾಲೇಜಿಗೆ ಹೋಗಿದ್ರೆ ಮಾಡಬಾರ್ದು. ಕಾಲೇಜ್ ಅದು ವಿದ್ಯಾಭ್ಯಾಸ ಮಾಡಬೇಕು, ಅಲ್ಲಿ ಅದೇ ಕಾರಣಕ್ಕೆ ಹೋಗಬೇಕು, ಬೇರೆ ಏನು ಅಲ್ಲಿ ಚಟುವಟಿಕೆ ಮಾಡಬಾರ್ದು ಅಂತದ್ದು. This is not good when a person hitting a lady nine times, he is stabbing a girl 9 times with a knife. Please, we are against Fayaz and we are protesting Sneha. We have to, we want justice for this. Please give us justice. Thank you. So today we have done this session so that we bring the awareness among the people that humans have the right to live in a safe society. So that's what we call for. That's what we call for, a safe infrastructure and a safe environment for all the girls so that we come and grow in safe society. Thank you. ಇವತ್ತು ಧಾರವಾಡ ಶಹರದ ಸಮಸ್ತ ಮುಸ್ಲಿಂ ಬಾಂಧವರು ಇವತ್ತು ಅಂಜುಮನಲ್ಲಿ ಸೇರಿ ಇವತ್ತು ನೇಹಾ ಹಿರೇಮಠಿಗೆ ಏನೋ ಒಂದು ಕೊಲೆ ಆಗಿದೆ, ಕಗ್ಗೊಲೆ ಆಗಿದೆ, ಇಡೀ ಮುಸ್ಲಿಂ ಸಮಾಜ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಆ ಒಂದು ಏನೋ ಒಂದು ಆ ಘಟನೆ ಮಾಡಿದವಂಗ ಕೊಲ್ತದವಂಗ ಅವಂಗ ಒಂದು ಏನು ಮಾಡ್ಬೇಕಂದ್ರೆ ಅವ್ಗೆ ಇಮಿಡಿಯೇಟಾಗಿ ಗಲ್ಲಿಗೇರಿಸ್ಬೇಕಂತ ನಮ್ಮೊಂದು ಇಡೀ ಮುಸ್ಲಿಂ ಸಮಾಜದ ಒಂದು ಡಿಮಾಂಡ್ ಇದೆ. ಹಾಗೂ ಈ ಸಮಾಜದಲ್ಲಿ ಒಂದು ಸ್ಟೂಡೆಂಟ್ ಆಕಿ ಬರೀ ಹಿರೇಮಠರ ಮಗಳಲ್ಲ, ಇಡೀ ಕರ್ನಾಟಕದ ಮಗಳು, ಈ ದೇಶದ ಮಗಳು. ಒಂದು ದೇಶದ ಮಗಳ ಮೇಲೆ ಇವತ್ತು ಈ ಥರ ಒಂದು ಹತ್ಯೆ ಆಗ್ತೈತಂದ್ರೆ ಇಡೀ ಮುಸ್ಲಿಂ ಸಮಾಜ ಇರಲಿ, ಹಿಂದೂ ಸಮಾಜ ಇರಲಿ, ಎಲ್ಲರೂ ಖಂಡನೆ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಇವತ್ತು ಧಾರವಾಡದ ಶಹರದ ಸಮಸ್ತ ಮುಸ್ಲಿಂ ಬಾಂಧವರು ಸೇರಿ ಆಕೆಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಇವತ್ತು ಜುಲೂಸ್ ಮುಖಾಂತರ, ಒಂದು ಮೆರವಣಿಗೆ ಮುಖಾಂತರ, DC ಮುಖಾಂತರವಾಗಿ ಮುಖ್ಯಮಂತ್ರಿಯವರಿಗೆ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗನೆ ಈ ಒಂದು ಕೇಸ್ ಸಾಲ್ವ್ ಮಾಡಿ ಆ ಏನು ಆರೋಪಿ ಇದ್ದಾನೆ ಫಯಾಜನ್ನು ಇಮಿಡಿಯೇಟಾಗಿ 1-2 ತಿಂಗಳಾಗಲಿ 3 ತಿಂಗಳಾಗಲಿ ಅವಂಗೆ ಒಂದು ಗಲ್ಲಿಗೆ ಏರಿಸಿ ಈ ಸಮಾಜಕ್ಕೆ ಒಂದು ಮುಂದೆ ಇಂಥ ಒಂದು ಘಟನೆ ಆಗಬಾರ್ದಂತ ಈ ಮುಂದಿನ ಜನಾಂಗಕ್ಕೆ ಒಂದು ಇದನ್ನಾಗಬೇಕು, ಅವರು ಒಂದು ಸಂದೇಶ ಹೋಗ್ಬೇಕು, ಯಾರೂ ಇಂಥ ಮಾಡೋಕ್ಕೆ ಹಿಂದೆ ಮುಂದೆ ಆಗಬೇಕು ಅಂಥ ಒಂದು ಶಿಕ್ಷೆ ಕೊಟ್ಟು ಒಂದು ಮಾದರಿ ಆಗಬೇಕಂತ ಈ ಸಮಯದಲ್ಲಿ ನಾನು ಹೇಳ್ತೇನೆ. ಇಲ್ಲ, ನಮ್ಮ ಮೊಮ್ಮಕ್ಕ ಅಂದ್ರೆ ಹೇಳ್ತಾರೆ, ಹೆಣ್ಣಿನ ಮೇಲೆ ಹಾಗೂ ಮಕ್ಕಳ ಮೇಲೆ ಏನೋ ಇದನ್ನು ಅತ್ಯಾಚಾರ ದಬ್ಬಾಳಿಕೆ ಮಾಡ್ತಾರೆ, ಅವನು ಯಾವತ್ತೂ ಸ್ವರ್ಗದಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ಅದಕ್ಕಾಗಿ ಇಸ್ಲಾಂ ಧರ್ಮದಲ್ಲಿ ಇದಕ್ಕೆ ಯಾವುದೇ ಅವಕಾಶ ಇಲ್ಲ. ಅದಕ್ಕೆ ಸಲ ಇಡೀ ಮುಸ್ಲಿಂ ಸಮಾಜವು ಇದಕ್ಕೆ ವಿರೋಧವನ್ನು ಪಡಿಸಿ ಆ ಒಂದು ಏನು ಫಯಾಜ್ ಮಾಡಿದ್ದಾನ ಆದಷ್ಟು ಬೇಗ ನಮಗೆ ಗಲ್ಲಿಗೇರಿಸಬೇಕಂತ ಒಂದು ಬೇಡಿಕೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿನಿಯರಿಗೆ ಕೇಳಿಕೊಳ್ಳುವುದೇನೆಂದರೆ, ಅವರೆಲ್ಲರೂ ಯಾವ ಉದ್ದೇಶಕ್ಕಾಗಿ ಒಂದು ಶಾಲೆ ಕಾಲೇಜುಗಳಿಗೆ ಬರುತ್ತಾರೆ ಆ ಒಂದು ಉದ್ದೇಶವನ್ನು ಯಾವಾಗಲೂ ತಮ್ಮ ಮುಂದೆ ಇಡಬೇಕು. ಯಾಕೆಂದರೆ ಭವಿಷ್ಯದ ಚಿಂತೆ ಅವರ ಮುಂದೆ ಇರಬೇಕು. ಅವರು ವಿದ್ಯಾಭ್ಯಾಸವನ್ನು ಪಡೆಯಲು ಅವರ ತಂದೆ ತಾಯಿಗಳು ಎಷ್ಟೊಂದು ತಮ್ಮ ಶ್ರಮ ವಹಿಸಿ ಹಣಕಾಸಿನ ವ್ಯವಸ್ಥೆ, ಶ್ರಮದ ವ್ಯವಸ್ಥೆ, ಅವರಿಗೆ ಪುಸ್ತಕದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಮ್ಮ ಸಂಪೂರ್ಣ ಜೀವನವನ್ನು ಅವರಿಗೆ ಮುಡಿಪಾಗಿಟ್ಟು ಕಾಲೇಜು ಅಥವಾ ಶಾಲೆಗಳಿಗೆ ಕಳಿಸಿರುತ್ತಾರೆ. ಆ ಒಂದು ಕಾರಣಕ್ಕಾಗಿ ನಾವು ವಿದ್ಯಾರ್ಥಿ ಸಮುದಾಯದಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಅವರು ಯಾವ ಉದ್ದೇಶಕ್ಕಾಗಿ ಕಾಲೇಜ್ಗೆ ಹೋಗಿರ್ತಾರಲ್ಲ ಅದೇ ಒಂದು ಉದ್ದೇಶಕ್ಕಾಗಿ ಅವರು ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿ ತಮ್ಮ ಭವಿಷ್ಯವನ್ನು ರೂಪ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಬೇರೆ ಅಡ್ಡದಾರಿಯನ್ನು ಹಿಡಿಯುವುದು ವಿದ್ಯಾರ್ಥಿಗಳಾಗಲಿ ಅಥವಾ ವಿದ್ಯಾರ್ಥಿನಿಯರಾಗಲಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ವಿದ್ಯಾರ್ಥಿಗಳು ಹೆಚ್ಚಾಗಿ ಮಾದಕ ವ್ಯಸನ ಮತ್ತು ಮಾದಕ ದ್ರವ್ಯಗಳ ಕಡೆ ಹೋಗುತ್ತಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿನಿಯರು ಸಹ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ವಿದ್ಯಾರ್ಥಿಗಳು ಈ ಒಂದು ಪ್ರೀತಿ ಪ್ರೇಮ ಎಂಬ ಚಕ್ರವ್ಯೂಹದಲ್ಲಿ ಸಿಲುಕಿ ತಮ್ಮ ಒಂದು ಉತ್ತಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ಒಂದು ಘಟನೆಯಿಂದ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಸಹ ವಿದ್ಯಾರ್ಥಿ ಸಮೂಹ ಭಯದಲ್ಲಿದೆ. ಕಾರಣ, ನಾನು ಒಂದು ಪಾಲಕನಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ತಮ್ಮ ಗುರಿ ಮುಟ್ಟುವ ಒಂದು ಛಲ ತಮ್ಮಲ್ಲಿ ಇರಲಿ ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. MM ಹಾವೇರಿಪೇಟ್ APCR ಸದಸ್ಯರು, ಧಾರವಾಡ. ಇವತ್ತು ಇಡೀ ಸಮಾಜ ಬಂದಿದ್ದು ಕಾರಣ ಏನಂತಂದರೆ, ನಾವು ಬಂದಿದ್ದು ವಿಷಯ ಏನಂತಂದರೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನೇಹಾ ಹಿರೇಮಠಗೆ ಯಾವ ಥರ ಅನ್ಯಾಯ ಆಗಿದೆ, ಯಾವ ಥರ ಗೃಹ ಅಪರಾಧ ಅನ್ನೋ ಆಗಿದೆ ಆಕೆಯ ಮೇಲೆ ನಾವು ತೋರಿಸ್ಲಿಕ್ಕೆ ಬಂದೆವು.
ಹಿರೇಮಠ ಫ್ಯಾಮಿಲಿಗೆ ಆ ಹುಡುಗಿಯ ಸಂಬಂಧ ನಿಮ್ಮ ಪರವಾಗಿ ನಾವು ಎಲ್ಲರೂ ಧಾರವಾಡದವರು, ಹುಬ್ಬಳ್ಳಿ ನಗರ ಧಾರವಾಡ ಮುಸಲ್ಮಾನರ ಬಾಂಧವರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಸಮಾಜದ ಬಾಂಧವರು ನಿಮ್ಮ ಹಿರೇಮಠ ಫ್ಯಾಮಿಲಿ ಜೊತೆಗಿದ್ದೇವೆ ನಾವು. ಇಡೀ ಕರ್ನಾಟಕ ಸಮಾಜ ಅಷ್ಟೇ ಅಲ್ಲ, ಇಡೀ ದೇಶದ ಮುಸ್ಲಿಂ ಸಮಾಜವರು ನೇಹಾ ಹಿರೇಮಠ ಜೊತೆಗೆ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ನಾವು ಬಂದೇವೆ. ಇನ್ನೊಂದು ಇವತ್ತು ಬರುವುದ ಕಾರಣ ಏನಂತಂದರೆ, ನಾವು ಇವತ್ತು ಯಾವ ಗೃಹ ಅಪರಾಧವನ್ನು ಮಾಡಿದ್ದಾನೆ ಆ ಅಪರಾಧಿಗೆ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ನಾವು ನಿರ್ಧಾರ ತಗೊಳ್ಳಿಕ್ಕೆ ಬಂದೆವು. ನಾವು ಇವತ್ತೇ ಸ್ಪೆಷಲ್ ಒಂದು ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಇವಂಗ ಘೋರ ಅಪರಾಧ ಮಾಡೋದ ವ್ಯಕ್ತಿಗೆ ಘೋರ ಅಪರಾಧ ಶಿಕ್ಷೆ ಅನುಭವಿಸಬೇಕು ಅಂತ ನಾನು ಕೇಳ್ಕೊತೇನೆ. ಮತ್ತು ಇನ್ನೊಂದೇ, ನಮ್ಮ ಸಮಾಜದವರು, ಮೀಡಿಯಾ ಮಾಧ್ಯಮದವರು ನನ್ನಲ್ಲಿ ಕೇಳ್ಕೊಳ್ಳೋ ಏನೆಂದರೆ, ಇನ್ನೊಬ್ಬ ಸಮಾಜಗೆ ಚುಗಲಿ ಹೇಳ್ತಾನೆ, ಮತ್ತೊಬ್ಬ ಸಮಾಜಕ್ಕೆ ಚಾಳಿ ಹೇಳ್ತಾನೆ. ಆ ಚಾಳಿಯನ್ನು ಬಿಟ್ಟಿಗೆ ನೀವು ಅಂತ ಚಾಳಿ ಯಾವುದೇ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾನಲ್ವಾ, ಆ ಅಂತ ಸ್ಟೇಟ್ಮೆಂಟ್ ತಾವು ಲಿಕ್ವಿಡೇಷನ್ ಮಾಡಬೇಕು, ತಾವು ಅವಕ್ಕೆ ನಿರಂತರ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ. ಸಮಾಜವನ್ನು ಇವತ್ತು ನಮ್ಮ ಸಮಾಜದವರಿಗೆ ನಾವು ಕೇಳ್ಕೊಳ್ಳೋ ಏನೆಂದರೆ, ನಮ್ಮ ಸಮಾಜವನ್ನು ನಮ್ಮ ದೇಶದ ಪರವಾಗಿ ಇದ್ದೇವೆ. ನಮ್ಮ ದೇಶ ದೇಶ ಮುಖ್ಯ, ನಮ್ಮ ದೇಶ ಪರವಾಗಿ ನಾವು ಅದೇವು. ನೇಹಾ ಹಿರೇಮಠ ನಮ್ಮ ಮಗಳು, ನನ್ನ ಸಹೋದರಿ ಹಾಗೆ ಅಂತ ತಿಳ್ಕೋಬೇಕು. ನಮ್ಮ ಸಹೋದರಿ ಆಗಿ ನಾವು ಅವ್ರ ದುಃಖದಲ್ಲಿ ನಾವು ಸಾಥ್ ಕೊಡಕ್ಕೆ ಬಂದೆವು. ನಾವು ಇವತ್ತು ರಾಜಕೀಯ ಮಾಡಕ್ಕೆ ಬಂದಿಲ್ಲ, ನಾವು ರಾಜಕೀಯ ಮಾಡೋದಲ್ಲ. ನಮ್ಮ ಸಮಾಜದವರು ರಾಜಕೀಯ ಮಾಡಲ್ಲ. ನಮ್ಮ ಸಮಾಜದವರು ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಮೇಲೆ ಗೃಹ ಶಿಕ್ಷೆ ಆಗಬೇಕು ಅಂತ ನಾ ಕೇಳ್ಕೊತೇನೆ. ಧನ್ಯವಾದ. ನಮ್ಮ ಹೆಸರು ಮೌಲಾನಾ ಸಿಕಂದರ್ ಅಂತ ಹೇಳಿ. ನಾವು ಇಲ್ಲಿ ಅಲ್ಲಿ ಬಂದಿದ್ದೇವೆ. ಏನಂತ ಹೇಳಿದರೆ, ನಮ್ಮ ನೇಹಾಜಿಯವರ ಹತ್ಯೆ ಆಗೈತಲ್ಲ, ಅದು ಹತ್ಯೆ ಬಗ್ಗೆ ನಾವು ಪ್ರೊಟೆಸ್ಟ್ ಏನು ಮಾಡಾಕತ್ತೇವೆ ಅಂತ ಹೇಳಿದರೆ, ಈ ಆದಂಥ ಘಟನೆ ಇನ್ನು ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಯಾರ್ದು ಕೂಡ ಆಗಬಾರ್ದು ಅಂಥೇಳಿ ನಾವು ಸರ್ಕಾರದಿಂದ ವಿನಂತಿ ಏನು ಮಾಡ್ತೇವೆ ಅಂದ್ರೆ, ಸರ್ಕಾರ ಏನು ಅವ್ರಿಗೆ ಶಿಕ್ಷೆ ಕೊಡ್ತದಲ್ಲ ನಮ್ಮ ಸಂವಿಧಾನ ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಲಿ. ಆದರೆ ನಾವು ಮೊದಲಿನ ಥರ ಎಲ್ಲರೂ ಹೆಣ್ಣು ಮತ್ತು ಗಂಡು ಯಾವ ಜಾತಿ ಇಲ್ಲ. ಏನಂತ ಹೇಳಿದರೆ, ನಮ್ಮ ಜಾತಿ ಒಳಗೇನಿಲ್ಲ. ಯಾರನ್ನ ಪವಿತ್ರವಾದ ಕುರಾನದಲ್ಲಿ ಆತಿ ಎಲ್ಲಿ ಆದರೆ ಏನು ಹೇಳ್ತೈತೆ ಅಂತ ಹೇಳಿದರೆ, ಎರಡೇ ಜಾತಿ ರೀ, ಒಂದು ಹೆಣ್ಣು ಒಂದು ಗಂಡು. ಅದು ನಾವು ಜಾತಿಯಲ್ಲಿ ಹಂಚಿಕೆಯಾಸಿದ್ರಲ್ಲಿ ನಾವು ಜಗಳವನ್ನು ಮಾಡಬಾರದು. ಈಗ ಅವರಿಗೆ ನೇಹಾ ಅವ್ರಿಗೆ ಏನು ಸಿಗಬೇಕಲ್ಲ ಕಾನೂನು ಪ್ರಕಾರ ಅಂತ ಅವ್ರಿಗೆ ಸಿಗಬೇಕು. ಮತ್ತು ಅವ್ರಿಗೆ ಆದಂಥ ಕೊಲೆ ಮಾಡಿದಂಥ ವ್ಯಕ್ತಿಗೆ ಏನು ಶಿಕ್ಷೆ ಆಗಬೇಕಲ್ಲ, ಶಿಕ್ಷೆ ಆಗಷ್ಟು ಬೇಗ ಆಗಬೇಕು. ಆದರೆ ಇನ್ನು ಬರುವಂಥ ಕಾಲೇಜು ಹುಡುಗರಿಗೆ, ಆಮ್ಯಾಗ ಮಕ್ಕಳಿಗೆ, ಶಾಲೆ ಹೋಗುವಂಥ ಮಕ್ಕಳಿಗೆ ಯಾರಿಗೆ ತೊಂದರೆ ಆಗಕೂಡದು. ಯಾಕಂದ್ರೆ ಒಂದು ಭಯ, ಈ ನಮೂನಿ ಶಿಕ್ಷೆ ಆಗಬೇಕು ರೀ, ಅವಂಗೆ ಒಂದು ಭಯ ಹುಟ್ಟಬೇಕು. ಅಕಸ್ಮಾತ್ ನಾವು ಅವಂಗೆ ಶಿಕ್ಷೆ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಹಂಗೆ ನಾವು ಮುಂದೆ ಮಾಡ್ಕೊತ ಹೋದ್ರೆ ಮಂದಿಗೆ, ಹುಡುಗರಿಗೆ, ನಮ್ಮ ಮಕ್ಕಳಿಗೆ ಭಯ ಹುಡ್ತೈತಿ. ಆ ಭಯ ಹುಟ್ಟೋದ್ರಿಂದ ನಾವು ತಡೆಗಟ್ಟಬೇಕಾದ್ರೆ ಮೊದಲ ಶಿಕ್ಷೆ ಅವಂಗೆ ಕೊಡಬೇಕು. ಆಮ್ಯಾಗ ಎಲ್ಲರೂ ಕೂಡಿ ನಾವು ಅಣ್ಣ ತಮ್ಮರಂಗೆ ಬಾಳಬೇಕು. ಅದೇ ನಾವು ಇವತ್ತೆಲ್ಲರೂ ಕೂಡಿ ಪ್ರತಿಭಟನೆ ಮಾಡಕತ್ತೇವೆ, ಎಲ್ಲರೂ ಪ್ರೊಟೆಸ್ಟ್ ಮಾಡಕತ್ತೇವೆ, ಎಹ್ತಿಯಾಜ್ ಮಾಡಕತ್ತೇವೆ. ಇದರ ಸಂಬಂಧ ಅಂತ ಹೇಳಿದ್ರೆ ಎಲ್ಲ ಕಡೆಯಿಂದ ನೆಮ್ಮದಿ ಮತ್ತು ಶಾಂತಿ ಕೊಡಬೇಕು. ಎಲ್ಲರ ಸಂಬಂಧ ಇಲ್ಲ, ನಮ್ಮ ಹಿಂದೂ ಬಾಂಧವರಾತಿ, ನಾವು ಮುಸ್ಲಿಮರ ಬಾಂಧವರು ಎಲ್ಲರೂ ಇಲ್ಲಿ ಅಂಜುಮನ್ ಅಂತ ಬಂದು ಕ್ಯಾಸು ನಾವೆಲ್ಲರೂ ಇಲ್ಲೇ ಏನು ಮಾಡಕತ್ತೇವೆ ಅಂತ ಹೇಳಿದ್ರೆ ಪ್ರೊಟೆಸ್ಟ್ ಮಾಡಕತ್ತೇವೆ. ಅವ್ರ ನೇಹಾಜಿಯವರಿಗೆ ಮ್ಯಾಗಿನ ಪರಮೇಶ್ವರ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ಮತ್ತು ಅವರ ಮನೆಯವ್ರಿಗೆ, ಅವರ ತಂದೆ ತಾಯಿಗೆ ಶಾಂತಿ ಕೊಡಲಿ ಅಂತೇಳಿ ನಾನೊಂದು ಎರಡು ಮಾತು ಮುಗಿಸ್ತಿದ್ದೇನೆ. ಆ ಕೊಲೆಯ ವಿಷಯ ತಮ್ಮ ಅಭಿಪ್ರಾಯ ಏನಿದು? ಮೊನ್ನೆನೇ ಹುಬ್ಬಳ್ಳಿ BVB ಕಾಲೇಜಿನಲ್ಲಿ ಆದಂಥ ಘಟನೆ, ಇದು ಮಾನವತೆಗೆ ಕೊಲ್ಲುವ ಘಟನೆ. ಇದಕ್ಕೆ ಯಾವುದೋ ಸಮಾಜ ಜಾತಿ ಇರುವುದಿಲ್ಲ. ನಾವು ಇವತ್ತು ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ಅಂಜುಮನ್ ಸಂಸ್ಥೆಯಿಂದ ನೇಹಾ ಇವರು ನಮ್ಮ ಸಹೋದರಿ, ಇವರು ನಮ್ಮ ತಂಗಿ, ಇವರಿಗೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇವತ್ತು ಸಮಸ್ತ ಮುಸ್ಲಿಂ ಧಾರವಾಡ ಬಾಂಧವರು ಅಂಗಡಿಯನ್ನು ಬಂದ್ ಮಾಡಿ ಈ ಮೌನ ರ್ಯಾಲಿ ಮುಖಾಂತರವಾಗಿ ನಾವು DC ಕಚೇರಿ ಹತ್ರ ಬಂದಿದ್ದೇವೆ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ ರಖನಾ, ಹಿಂದಿ ಹೈ ಹಮ್ ವತನ್ ಹೈ ಹಿಂದೂಸ್ತಾನ್ ಹಮಾರ ಅಂಥೇಳಿ ಇಲ್ಲಿ ಇರೋರು ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಅಂಥೇಳಿ ನಾವು ಇವತ್ತು ನೇಹಾ ಆಗಲಿ
ಮತ್ತು ಬೇರೆ ಯಾರೋ ಸಮಾಜದವರಾಗಲಿ ಈ ಥರ ಕೃತಜ್ಞೆ ನಡಿಬಾರ್ದು. ಅದು ಫಯಾಜ್ ಇರಲಿ, ಪ್ರದೀಪ್ ಇರಲಿ, ಮತ್ತು ಯಾರೋ ಪ್ರವೀಣ್ ಇರಲಿ, ಎಲ್ಲರೂ ಅವರು ಅಪರಾಧಿನೇ. ಅವ್ರಿಗೆ ಯಾವುದೋ ಜಾತಿ ಧರ್ಮ ಇರೋದಿಲ್ಲ. ಅವರಿಗೆ ಕಠಿಣದಿಂದ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ಇವತ್ತು ನಾವು ಈ ಮಾಧ್ಯಮದ ಮೂಲಕ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೇವೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಸಮಿತಿ ಹೋರಾಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡಿ ಒಂದು ಏನು ಸಂದೇಶ ಕೊಡ್ತಿದ್ದಾರೆ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಧಾರವಾಡ ನಗರದಲ್ಲಿ ಇತ್ತೀಚೆಗೆ ಕೆಲವು ಅಪರಾಧಿಕ ಪ್ರಕರಣ ರಿಪೀಟೆಡ್ಲಿ ಆಗ್ತಾ ಇದ್ದಾವೆ. ಇಂಥ ಅಮಾನವೀಯ ಮತ್ತು ಕಾನೂನು ಬಾಹಿರ ಕ್ರಮಗಳಿಗೆ ಯಾವುದೇ ಸಂಘ ಸಂಸ್ಥೆಗಳು ಪ್ರೋತ್ಸಾಹ ಮಾಡದೆ ಈ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕು. ಹಿಂದೂ, ಮುಸ್ಲಿಂ ಮತ್ತು ಅಲ್ಪಸಂಖ್ಯಾತರು ಸಹೋದರತೆಯನ್ನು ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಪ್ರತಿಯೊಬ್ಬರ ಜವಾಬ್ದಾರಿ ಈ ದೇಶದ ಸಂವಿಧಾನ ಪ್ರತಿಯೊಬ್ಬರಿದೆ, ನೇಮ್ ಆಫ್ ಫಂಡಮೆಂಟಲ್ ರೈಟ್. ಸೊ ಅಂದಮೇಲೆ ಯಾವುದೇ ವ್ಯಕ್ತಿ ಕಾನೂನು ಕೈಗೆ ತೋಲಾರ್ದನ್ನೇ, ಕಾನೂನು ಬಾಹಿರ ಕರ್ತವ್ಯ ಎಸಗದನ್ನೇ ಅಮಾನವೀಯತೆಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರು ಕೂಡ ಅದು ಅಕ್ಷಮ್ಯ ಅಪರಾಧ. ಸೊ ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹೇಳೋದೇನಂತಂದರೆ, ವ್ಯಕ್ತಿ, ಶಕ್ತಿ, ಧರ್ಮ, ಜಾತಿ, ಸಮಾಜ ಯಾರೇ ಇರಲಿ, ಯಾರು ಕಾನೂನು ಕೈಗೆ ತಗೊಂಡು ಮಾನವೀಯತೆ ವಿರುದ್ಧ ಕ್ರಮ ಜರುಗಿಸ್ತಾರಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರದ ಅಧಿಕಾರಿಗಳು ಮತ್ತು ನ್ಯಾಯಾಲಯ ಸೂಕ್ತ ವಿಚಾರಣೆ ಮಾಡೋದ್ರ ಮೂಲಕ, ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸೋದ್ರ ಮೂಲಕ ಸಮಾಜದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂಸ್ಥೆ ಇರೋದರಿಂದ ಅವ್ರು ಸರಿಯಾಗಿ ಕೆಲಸ ಮಾಡಿದರೆ ಸಾಕು. ನಾವು ಪರಸ್ಪರ ಯಾರ ಬಗ್ಗೆಯೂ ಕೂಡ ಆರೋಪ ಮಾಡೋದಾಗಲಿ, ಪ್ರತ್ಯೇಪ ಮಾಡೋದಾಗಲಿ, ಕಿರ್ಚಾಟ ಮಾಡೋದಾಗಲಿ ಅರ್ಥ ಇಲ್ಲ. ಈ ದೇಶದಾಗ ಕಾನೂನಿದೆ, ಕಾನೂನು ಸುವ್ಯವಸ್ಥೆ ಇದೆ, ಕೋರ್ಟ್ ಇದೆ, ಕಚೇರಿ ಇದೆ, ಎಲ್ಲವನ್ನು ಕಾರಣಬದ್ಧವಾಗಿ ಮಾಡಿ ಇಂಥ ಅಮಾನವೀಯ ಕೃತ್ಯಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಸಂಘದ ಸ್ಪಷ್ಟವಾದ ಉದ್ದೇಶ. ಅದಕ್ಕೆ ಸಂಬಂಧಪಟ್ಟಿಗಾದರೆ ಈಗೇನು ನಿನ್ನೆ ಕೊಲೆ ಆಯ್ತು ಅನ್ಯಾಯ, ಅದು ದಯವಿಟ್ಟು ಕೂಡ ಅದು ಕೂಡ ಅನ್ಯಾಯದ ಮೇಲ್ನೋಟು ಕಂಡು ಬರ್ತಾಯಿದೆ. ಬಟ್ ನಾವು ಅದು ಅಧಿಕೃತವಾಗಿ ನ್ಯಾಯ ಹಾಕಿ ನಮಗೆ ಹಕ್ಕಿಲ್ಲ. ಅದಕ್ಕಾಗಿ ಒಂದು ಸಂಸ್ಥೆ ಇದೆ, ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಂಡ್ ಎನ್ಕ್ವೈರಿ ಏಜೆನ್ಸಿ. ಅವೆರಡೂ ಕೆಲಸ ನ್ಯಾಯಬದ್ಧವಾಗಿ ಮಾಡಿ ಆ ಹೆಣ್ಮಗಳಿಗೂ ನ್ಯಾಯ ಕೊಡಬೇಕು ಮತ್ತು ಆ ತಪ್ಪಿಸ್ತರ ಮೇಲೆ ಕ್ರಮಿಸಿಕೊಳ್ಳೋದೇ ನಮ್ಮ ಸ್ಪಷ್ಟವಾದ ಉದ್ದೇಶ. ಲಕ್ಷ್ಮಣ ಬಕ್ಕಾಯಿ, ಅಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ. ಜೈ ಭೀಮ್, ಜೈ ಭಾರತ್.